ಸೊ ಗುಡ್ ಮಾರ್ನಿಂಗ್. ಇವತ್ತು ಶನಿವಾರ. ಸೊ ನಮ್ಮ ವಾರ ಪೂಜೆ ಎಲ್ಲ ಆಯಿತು. ಪೂಜೆ ಆಗಿ ತಿಂಡಿ ಆಗಿ ಇನ್ನು ಅಡುಗೆ ಕೆಲಸ ಒಂದೇ ಬಾಕಿ, ಮತ್ತೆಲ್ಲ ಕೆಲಸ ಮುಗಿದಿದೆ. ನನ್ನ ಮಗ ಸ್ನಾನನೂ ಆಗಿದೆ. ಎಲ್ಲ ಸ್ನಾನ ಮಾಡಲ್ಲ ಅಂತಿದ್ದ. ಅದೇ ಟೈಮಲ್ಲಿ ಒಂದು ಟಾಯ್ಲೆಟ್ ಬಂತ, ಅದೇ ಗ್ಯಾಪಲ್ಲಿ ತೊಳಸೋ ಜ್ಞಾಪದಲ್ಲಿ ಸ್ನಾನ ಮಾಡಿಸಿ ಕರ್ಕೊಬಂದೆ. ಸೊ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿದಿದೆ. ಇವತ್ತು ಶನಿವಾರ ಆಗಿದ್ದರಿಂದ ನಮ್ಮದು ವಾರ ಆಗಿರೋದ್ರಿಂದ ಪೂಜೆ ಸಹ ಆಗಿದೆ. ನಮ್ಮ ಹಸ್ಬೆಂಡು ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ನನಗೆ ವಾರ ಇದ್ದಿದ್ದೀನಿ, ನಾನು ಸುಮಾರು ಕೆಲಸ ಎಲ್ಲ ಮಾಡಿಕೊಡ್ತಾರೆ. ಇವತ್ತು ಆ್ಯಕ್ಚುಲಿ ತಿಂಡಿ ಮಾಡಿದವ್ರೆ, ಅವಲಕ್ಕಿ ಮಾಡಿದ್ದೀನಿ. ನಾನು ಖಾಲಿ ಅವಲಕ್ಕಿ ಮಾಡಿಕೊಟ್ಟಿದ್ದೆ ಅಷ್ಟೇ, ಒಗ್ಗರಣೆ ಎಲ್ಲ ಅವ್ರದ್ದೇ. ಆಮೇಲೆ ಸುಮಾರು ಕೆಲಸ ಮಾಡಿಕೊಟ್ಟಿದ್ದಾರೆ. ಏನು ಮಾಡಿದ್ದಾರೆ, ಬಟ್ಟೆ ತೊಳ್ಕೊಡ್ತಾರೆ. ಬಟ್ಟೆ ಬೆಡ್ಶೀಟ್ ಎಲ್ಲ ನೆನೆಸಿಟ್ಟಿದ್ದೀನಿ. ನಾನು ನೆಲ ಒರೆಸ್ತಾ ಇದ್ದೆ, ಅವ್ರು ಅವಾಗ ಬೆಡ್ಶೀಟ್ ತೊಳಿತಾಯಿದ್ರು. ಆಮೇಲೆ ಮತ್ತೇನೋ ಮಾಡ್ತಾಯಿದ್ದೆ, ಬಾಲ್ಕನಿ ಎಲ್ಲ ತೊಳೆದಿರುತ್ತೆ. ಅವಾಗ ಅವರು ಬೇರೆ ಬೇರೆ ಕೆಲಸ ವಾರ ಎಲ್ಲ ದಿನವೂ ಕೆಲವೊಂದು ದಿನ ಒರೆಸ್ಕೊಡ್ತಾರೆ. ಇಬ್ಬರು ಹಂಚ್ಕೊಂಡು ಮಾಡ್ತೀವಿ ಕೆಲಸ. ಸೊ ಅವ್ರು ನಂಗೆ ತುಂಬ ಹೆಲ್ಪ್ ಮಾಡಿಕೊಡ್ತಾರೆ. ಇಷ್ಟೆಲ್ಲ ಕೆಲಸ ಒಬ್ಬಳೇ ಮಾಡಿ ಪೂಜೆ ಮಾಡಿ ಅವ್ರಿಗೆ ತಿಂಡಿ ಮಾಡಿ ಅವ್ರ ಆಫೀಸಿಗೆ ಹೋಗೋ ಜೊತೆ ಲೇಟ್ ಆಗುತ್ತೆ, 10 ಗಂಟೆ ಮೇಲಾಗುತ್ತೆ. ಸೊ ನನಗೆ ಅವ್ರು 9 ಗಂಟೆಗೆ ಹೋಗ್ಬೇಕಾ, ಬೇಗ ಬೇಗ ಎಲ್ಲ ಮಾಡಬೇಕಲ್ಲ. ಅವರು ನನಗೆ ಕೈ ಜೋಡಿಸ್ತಾರೆ ಕೆಲಸಕ್ಕೆ. ಹೆಲ್ಪಿಂಗ್ ನೇಚರು. ಈ ಥರ ಒಬ್ರಿಗೊಬ್ರು ಸಹಾಯ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ. ಕೆಲಸನೂ ಬೇಗ ಆಗುತ್ತೆ, ಸಂಬಂಧನೂ ಚೆನ್ನಾಗಿರುತ್ತೆ ಅಲ್ವಾ. ಸುಮ್ಮನೆ ತಿಂದ ಪುಟ್ಟ ಓದ ಪುಟ್ಟ, ತಿಂದ ಪುಟ್ಟ ಓದ ಪುಟ್ಟ. ಸಣ್ಣ ಮಕ್ಕಳು ಗೊತ್ತಾಗುತ್ತೆ. ಸೊ ಒಬ್ಬರಿಗೆ ಎಷ್ಟು ಕೆಲಸ ಇರುತ್ತೆ ಮನೇಲಿ, ಸ್ವಲ್ಪ ಹೆಲ್ಪ್ ಮಾಡಬೇಕು. ನಮ್ದಾರು ಓಕೆ, ಮನೇಲೇ ಇದ್ದೀವಿ, ಇಷ್ಟೇ ಕೆಲಸ ನಡೆದಿದೆ. ಕೆಲವರು ಪಾಪ ಹೊರಗಡೆ ಕೆಲಸಕ್ಕೆ, ಗದ್ದೆ ಕೆಲಸಕ್ಕೆ, ಅಲ್ಲಿಗೆ ಇಲ್ಲಿಗೆ ಹೊಲಕ್ಕೆ ಡ್ಯೂಟಿಗೆ ಹೋಗೋರಿಗೆಲ್ಲ ಒಬ್ಬರೇ ಎಲ್ಲ ಕೆಲಸ ಮಾಡ್ಬೇಕಂದಾಗ ಎಷ್ಟು ಕಷ್ಟ ಆಗುತ್ತಲ್ವ. ಅದನ್ನೇ ನಾನು ಯೋಚನೆ ಮಾಡ್ತಾಯಿದ್ದೆ. ಸ್ವಲ್ಪ ಈ ಥರ ಎಲ್ಲ ಹೆಲ್ಪ್ ಮಾಡಿಕೊಂಡ್ರೆ ಎಷ್ಟು ಅವರಿಗೂ ಖುಷಿಯಾಗುತ್ತೆ. ಅಟ್ಲೀಸ್ಟ್ ಮಾಡ್ತಾರೋ ಬಿಡ್ತಾರೋ, ಮಾಡಿಕೊಡ್ಲಾ ಅಂತ ಒಂದು ಸಮಾಧಾನಕರವಾದ ಮಾತಾರು ಕೇಳಬೇಕಾ, ಅದನ್ನು ಕೇಳದೇ ಇರೋ ಜನಗಳಿದ್ದಾರೆ, ಕೆಟ್ಟ ಜನಗಳು. ಇಷ್ಟನೇ ಆಗಲ್ಲ ನನಗೆ. ಈ ಗಂಡಸರು ಕೆಲಸ ಮಾಡಿದ ತಕ್ಷಣ ಏನಾದ್ರು ಪ್ರಳಯ ಆಗಿಬಿಟ್ರೆ ಕಷ್ಟ. ಗಂಡಸರು ಕೆಲಸ ಮಾಡಬಾರ್ದು, ಹೆಂಗಸರು ಮಾಡುವಂಥ ಕೆಲಸ, ಅಡುಗೆ ಕೆಲಸನೆಲ್ಲ ಹೊರ್ಸೋದೆಲ್ಲ ಮಾಡಿದ್ರೆ ಏನಾರು ಹೇಗೆ ಹೆಣ್ಮಕ್ಳು ಹೊರಗಡೆ ದುಡಿಯಲ್ವಾ, ಮನೆ ಮೇಂಟೈನ್ ಮಾಡಲ್ವಾ, ಅದನ್ನ ಯಾಕೆ ಕ್ವಶನ್ ಮಾಡಲ್ಲ. ಸುಮಾರು ಬರ್ತವೆ ಕ್ವಶನು. ನಾನು ಮಾಟಿ ಮಾಡೋದು ವಿಡಿಯೋ ಕಾಲ್ ಮಾಡ್ತೀನಿ, ಮಾತಾಡ್ತೀನಿ. ಈ ವಿಷಯ ಮಾತಾಡೋಕ್ಕಿದ್ರೆ ಒಂದಿನ ಪೂರ್ತಿ ಆಗುತ್ತೆ. ಓಕೆ, ಆಮೇಲೆ ಸಿಗ್ತೀನಿ. ಪಾಪ ಆಫೀಸಿಗೆ ಹೋಗಿರಲ್ಲ ಎಂತ ಕೇಳೋ. ಪಿ ಬಂದಿದ್ವಾ ಚಿಕ್ಕಿದು, ಮಾತಾಡ್ತೀಯಾ? ಚಿಕ್ಕಿ ವಿಡಿಯೋ ಕಾಲ್ ಮಾಡ್ತಿದ್ದಲ್ಲ, ಮಾತಾಡ್ತೀಯಾ? ಬಾ. ಹಾಯ್ ಫ್ರೆಂಡ್ಸ್. ಏನು ಎಲ್ಲಿದೆಯಾ ನೀನು? ನೋಡಿ ಎಲ್ಲಿ ಹೋಗ್ಕೊಂಡು ಬೆಡ್ ಒಣಗ್ಸೋಕೆ ಇಟ್ಟಿದ್ದೀನಿ. ಹೀಗೆ ಒಳಗಡೆಯಿಂದ ಅವನಿಗೆ ಒಳಗಡೆಯಿಂದ ಎಂತದ ಕಾಣಿಸ್ತಾನೆ ಇಲ್ಲ. ಎಂತದ ಗಾಡಿ ಬಂದೆ. ಇಲ್ಲಿ ಫ್ರೆಂಡ್ಸ್ ಏನು ಮಾಡಿಸಿದ ನಾನು ಅಂತ ಅಡ್ಡ ಹಾಕಿಟ್ಟಾನ ಅದನ್ನು. ಇದರಲ್ಲಿ ಆಟ ಆಡಿದ್ರು ಸಾಲದ ಅವನಿಗೆ, ಎಲ್ಲದರಲ್ಲೂ ಆಡ್ಬೇಕು. ಲಾಸ್ಟಿಗೆ ಅದಕ್ಕೆ ಹೋಗ್ತಾನೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಡೀ ಮನೆ ತುಂಬ ಬಟಾಣಿ ಕಾಳು ಬೀಳಿಸಿ ಕೋಲ್ ತಗೊಬಂದು ನಂಗೆ ಹೊಡೆದು ಇದನ್ನು ಕೊಟ್ಟು ತುಂಬು ಅಂತಾನೆ, ಬೇಗ ತುಂಬು ಅಂತಾನೆ. ಮತ್ತೆ ಬೀಳಿಸಿರೋದು ಇವನು, ತುಂಬು ಅನ್ನೋದು ನನಗೆ ಹೊಡೆದು. ಕೈ ಜೋಡಿಸ್ತದೆ. ಮಾಡಿರೋದು ಇವನೇ, ಪೂರ್ತಿ ತಂದು ಬಿಸಾಡೋದು. ಡಬಲ್ ಕೆಲಸ ಮಾಡಿರ್ತಾನೆ. ಇಲ್ಲಿ 1-2 ಕೆಲಸ ಮಾಡಲ ಅಂದರೆ ಒಂದು ಹೊಸ್ತಿಕೆ ಅಲ್ಲ. ದಿನದಲ್ಲಿ ಇದನ್ನ ಆಮೇಲೆ ಕಟ್ಲೆ ದಿನ ತಪ್ಪು ಕೊಟ್ಕೊಂಡಿರ್ತಾನೆ. ಇಡೋಕ್ಕಿ ಕ್ಯಾಮ್ರಾದಲ್ಲಿ ಬರ್ತಿದ್ದೀನಿ ಅಂತ ಹೇಳ್ಕಕ್ಕೆ ಬರ್ತದಾನೆ ಎಂಥದ್ದು ಒಳಬಂದ ಬೇಗ ಮೊಬೈಲ್ ನೋಡಿದ ತಕ್ಷಣ. ಭಾರಿ ಜೋರಿದ್ದಾನೆ, ಕ್ಯಾಮ್ರಾ ಅಟೆನ್ಷನ್ ಇದೆ ಇವನಿಗೆ. ಬಿಗ್ ಬಾಸಲ್ಲಿ ಹೇಳ್ದಂಗೆ ಫುಟೇಜಿಗೆ ಬರ್ತಾನೆ ಅಲ್ಲ ಅಂತ. ಸೊ ನಾವಿಬ್ಬರು ನೋಡಿ ಏನು ಮಾಡಿ ಎತ್ತದಾನೆ ಒಂದೊಂದು ಪೀಸ್ ಬಾಯಿಗೆ ಹಾಕ್ತದಾನೆ, ತೆಗಿತದಾನೆ. ಕೇಳಿದ ಮಾತು ಕೇಳಲ್ಲ, ಒಂದ್ಸತಿ ಕೈ ಕುಯ್ಕೊಂಡಾನೆ, ಆದರೂ ಬುದ್ಧಿ ಬಂದಿಲ್ಲ. ಏನು ಮಾಡೋದು? ಹಾಂ ಹೆಂಗೆ ಹೆಚ್ಚಿಟ್ಟ ನೋಡಿ ಇಲ್ಲಿ ಕೈಯೋ. ಇನ್ನೊಂದು ಬೇಡ, ಹೊಡಿತೀನಿ. ಫ್ರೆಂಡ್ಸ್, ಇವತ್ತು ನಾನು ನನ್ನ ಮಗ ಇಬ್ಬರು ಆಗಿರೋದ್ರಿಂದ ಹಾಂ ಬಿಸಿನಾ ಕಿಚುಡಿ ಮಾಡಿದ್ದೀನಿ. ಖಾರ ಇಲ್ಲ ಮಗನೇ, ನಿಮಗೆಲ್ಲ ಖಾರ ಹಾಕ್ತೇನೆ ಎಲ್ಲಿಂದನೂ. ಒಂದೇ ಒಂದು ಮೆಣಸು ಹಾಕಿನಿ,
ಹ್ಞೂ ನಿಧಾನ ನಿಧಾನ ಹಾಂ ಸರಿ ಸರಿ ಫ್ರೆಂಡ್ಸ್ ಒಂದೇ ಒಂದು ಮೆಣಸಿತ್ತು ನಾನೇ ತಿನ್ನೋಣ ಅಂತ ತಿಂದೆ ನಾಯಿ ನಕ್ಕ ಖಾರ ಅಂತೈತೆ ಖಾರ ಇಲ್ಲ ಅಂತ ಹಾಕ್ತೆ ಒಂದೇ ಹಾಕಿರೋದು ಅದು ನನಗೆ ಸಿಕ್ತು ಪುಣ್ಯಕ್ಕೆ ನನಗೆಲ್ಲರೂ ಸಿಕ್ಕಿದ್ರೆ ನಾನು ಪಿಕ್ಚರ್ ಚೋಡ್ ಮಾಡ್ತಿದ್ದೆ ಇವತ್ತು ನಂದು ನನ್ನ ಮಗನ ಊಟ ಆಯ್ತು ಈಗ ಮಲ್ಗಕ್ಕೆ ಹೋಗ್ತಾ ಇದ್ದೀವಿ ಹಾಸಿಗೆ ಹಾಸಿದ್ದೀನಿ ಇನ್ನೂ ಸೊಳ್ಳೆ ಪರದೆ ಹಾಕೋದು ಬಾಕಿ ಇದೆ ನೀವು ನೋಡ್ರಿ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಸುತ್ತ ಬರ್ತದ ನೋಡಿ ಏನೋ ಮಾಡ್ತದಾನೆ ನನಗೇನು ಮಲಗಿಸೋದಿರೋದು ನನಗೆ ಹಬ್ಬ ಚಲೋ ಫ್ರೆಂಡ್ಸ್ ಬೆಳಗ್ಗೆ ಸಿಕ್ಕಿಲ್ಲ ಓಕೆನಾ ಬಾಯ್ ಗುಡ್ ನೈಟ್ ಹೇಳ ಮಗನ ಎಲ್ಲರಿಗೂ ಬಾಯ್ ಬಾಯ್ ಗುಡ್ ನೈಟ್ ಹೇಳ ಬಾ ಬೇಗ ಜಾಣ ಮರ್ಗಿನ ಬಾ ಬಾ ಎಷ್ಟು ಮಿಸ್ಸು ತಲೆ ಹೊಡ್ಕೊತಿದ್ದೆ ಈಗ ಬಿದ್ದು ಓಕೆ ಫ್ರೆಂಡ್ಸ್ ಬೆಳಗ್ಗೆ ಸಿಗ್ತೀನಿ ಬಾಯ್ ಗುಡ್ ನೈಟ್ ಟೇಕ್ ಕೇರ್